ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು. ಇವತ್ತು ವಿಶ್ವ ಕಿಡ್ನಿ ದಿನ. ಕಿಡ್ನಿ ದಿನದ ಅಂಗವಾಗಿ ಎಲ್ಲೆಡೆ ಕಿಡ್ನಿ ವೈಫಲ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಯಿತು. ಸಾಗರ ಆಸ್ಪತ್ರೆಯಲ್ಲಿ ಕೂಡ ಕಿಡ್ನಿ ದಿನವನ್ನು ಆಚರಣೆ ಮಾಡಲಾಯಿತು. ಇವತ್ತು ವಿಶ್ವ ಕಿಡ್ನಿ ದಿನ. ಮೂತ್ರಪಿಂಡ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ನಗರದ ಸಾಗರ ಆಸ್ಪತ್ರೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರೋ ರೋಗಿಗಳಿಗೆ ವೈದ್ಯರು ಟಿಪ್ಸ್ ಕೊಟ್ಟರು. ಕೋಮಾ ಸ್ಥಿತಿಯಲ್ಲಿರುವ ರೋಗಿಗಳು ತಮ್ಮ ಕಿಡ್ನಿಯನ್ನ ದಾನ ಮಾಡಿದ್ರೆ ಇನ್ನೊಬ್ಬರ ಜೀವ ಉಳಿಸಬಹುದು ಅಂತ ಸಲಹೆ ನೀಡಿದ್ರು. ಒಂದು ಕೆಡವರ್ ಕೊಟ್ಟರೆ 2 ಜನ ಕಿಡ್ನಿ ರೀನಲ್ ಫೇಲಿಯರ್ ಚೆನ್ನಾಗಾಗ್ತಾರೆ. ಹಾಗೆ ಭಾಳ ಜನ ಕೊಟ್ಕೊಂತ ಹೋದರೆ ಚೆನ್ನಾಗಾಗ್ಬೋದು ಅಂತ. ಎಲ್ಲರೂ ತಮ್ಮ ಬ್ಲಡ್ ಪ್ರೆಷರು, ಶುಗರು ಕಂಟ್ರೋಲ್ ಇಟ್ಕೊಳ್ಳಿ. ಎರಡನೇದು, ಅನ್ನೆಸೆಸರಿ ಮಾತ್ರೆ ತೊಗೊಬೇಡಿ, ಸ್ಮೋಕಿಂಗ್ ಬಿಟ್ಬಿಡಿ. ದಿನಕ್ಕೆ 2 ರಿಂದ 3 ಲೀಟರ್ ನೀರು ಕುಡಿಬೇಕು. ವರ್ಷಕ್ಕೆ 1 ಸರ್ತಿ ಕಿಡ್ನಿ ಚೆಕ್ ಮಾಡಿಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ದಾನ ಮಾಡುವವರ ಸಂಖ್ಯೆ ಕಡಿಮೆಯಾಗಿದೆ. ಕಿಡ್ನಿ ಕಳೆದುಕೊಂಡು ಡಯಾಲಿಸಿಸ್ ಮಾಡಿಸಿಕೊಂಡು ಜೀವನ ನಡೆಸುತ್ತಿರೋ ಅದೆಷ್ಟೋ ಮಂದಿ ಕಿಡ್ನಿಗಾಗಿ ಕಾಯ್ತಿದ್ದಾರೆ. ZCCKನಲ್ಲಿ 2 ಇಯರ್ಸ್ ಆಯಿತು ರಿಜಿಸ್ಟರ್ ಮಾಡಿ. ಡೋನರ್ಸ್ ಕಡಾವರು ಸಿಕ್ಕಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಐ ವೆಂಟ್ ಆ್ಯಂಡ್ 2-3 ಸರಿ ಎನ್ಕ್ವೈರಿ ಮಾಡಿದೆ. ಸಿಕ್ಕತ್ತೆ ನಿಮಗೆ, ವೆಯ್ಟ್ ಮಾಡಿ ಅಂತ ಹೇಳಿದರು. ಪ್ಲಸ್ ಏಜ್ ಆ್ಯಂಡ್ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಬೇಕು. ಆ್ಯಂಡ್ ಸಾಗರ್ ಹಾಸ್ಪಿಟ್ಲಲ್ಲಿ ಯಾರಾದರೂ ಡೋನರ್ ಇದ್ದರೆ ಯು ವಿಲ್ ಗೆಟ್ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳಿದರು. ಸೊ ಐ ಆಮ್ ಪೇಷಂಟ್ಲಿ ವೇಟಿಂಗ್ ಫಾರ್ ದಟ್. ವಯಸ್ಸಾದಂತೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತೆ. ಹಾಗಾಗಿ 50 ದಾಟಿದವರು ಒಮ್ಮೆ ಮೂತ್ರಪಿಂಡ ಪರೀಕ್ಷೆ ಮಾಡಿಸಿಕೊಳ್ಳಲೇಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರು ಫೌಂಡೇಶನ್ ಮತ್ತೊಂದು ನಮ್ಮ ಬೆಂಗಳೂರು ಅವಾರ್ಡ್ಸ್ಗೆ ಸಜ್ಜಾಗಿದೆ. ಇದೇ ತಿಂಗಳ 15ರಂದು ನಡೆಯುವ ಅದ್ದೂರಿ ಸಮಾರಂಭದಲ್ಲಿ ಬೆಂಗಳೂರಿನ ಹಲವು ಸಾಧಕರನ್ನ ಗೌರವಿಸಲಿದೆ. ಇದಕ್ಕಾಗಿ ಭರ್ಜರಿ ತಯಾರಿ ನಡೆದಿದೆ. ನಮ್ಮ ಬೆಂಗಳೂರು ಫೌಂಡೇಶನ್ ಕಳೆದ 4 ವರ್ಷಗಳಿಂದ ಬೆಂಗಳೂರಿನ ಹಲವು ಸಾಧಕರನ್ನ ಗುರುತಿಸಿದೆ. ತೆರೆಮರೆ ನಿಸ್ವಾರ್ಥ ಸೇವಕರನ್ನ ಗೌರವಿಸಿದೆ. ಈಗ 5ನೇ ಆವೃತ್ತಿಯಲ್ಲಿ ಮತ್ತೆ ನಮ್ಮ ಬೆಂಗಳೂರು ಅವಾರ್ಡ್ಸ್ ಪ್ರದಾನಕ್ಕೆ ಅದ್ದೂರಿ ತಯಾರಿ ನಡೆದಿದೆ. ನಿಜವಾದ ಸಾಧಕರು ತೆರೆಮರೆಯಲ್ಲಿ ಸಾಧನೆ ಮಾಡ್ತಾರೆ. ಜನಪ್ರಿಯತೆಯ ಹೊರತಾಗಿಯೂ ತಮ್ಮ ಮನದ ಬಯಕೆಯ ಸಾಧನೆಯನ್ನ ಮಾಡಿ ತೋರಿಸ್ತಾರೆ. ಈ ಚಿಕ್ಕ ಕೆಲಸ ನಮ್ಮ ನಗರದಲ್ಲಿ ಭಾರೀ ಬದಲಾವಣೆ ತರಬಲ್ಲದು. ನಮ್ಮ ಬೆಂಗಳೂರು ಪ್ರಶಸ್ತಿಯ 5ನೇ ಆವೃತ್ತಿ ಇಂತಹ ಮಹಾ ಸಾಧಕರನ್ನ ಗುರುತಿಸುವ ಅಮೋಘ ಕಾರ್ಯಕ್ಕೆ ಸಿದ್ಧವಾಗಿದೆ. ಮಾರ್ಚ್ 15ರಂದು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಸಮಾರಂಭದಲ್ಲಿ ಅಣ್ಣಾ ಹಜಾರೆ ಮುಖ್ಯ ಅತಿಥಿಯಾಗಿ ಆಗಮಿಸಲಿದ್ದಾರೆ. ಉಷಾ ಉತ್ತುಪ್, ಸ್ಟೀಫನ್ ದೇವಸಿ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಜೊತೆಯಾಗಲಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ www.nammabengaluru.awards.org ಲಾಗನ್ ಆಗಿ. ಪ್ರವೇಶ ಉಚಿತ. ಹಾಗೂ ಹೆಚ್ಚಿನ ಮಾಹಿತಿಗೆ 080-411-02457 ನಂಬರ್ಗೆ ಕರೆ ಮಾಡಿ. ಇದು ಇವತ್ತಿನ ನಮ್ಮ ಬೆಂಗಳೂರು. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.